स्वागत है आपका बी न्यूज नेशन में। मैं हूं आबिद हुसैन शेख। तुम्हारा वोट, तुम्हारी आवाज़, तुम्हारा अधिकार। अच्छे समाज और जनतंत्र जमहूरियत के अच्छे के लिए तुम्हारा मत, तुम्हारी आवाज़ का संदेश देते हुए आज भारत चुनाव आयोग की ओर से 25 जनवरी राष्ट्रीय मतदार दिवस का आयोजन किया गया, जिसमें मतदार जागरूकता अभियान के तहत जनतंत्र डेमोक्रेसी में आपका सबसे बड़ा अधिकार आपका वोट के तहत हर एक नागरिक अपने वोट का इस्तेमाल करके एक अच्छे समाज के लिए अच्छा प्रतिनिधि चुनकर अच्छे भारत के निर्माण का हिस्सा बनने की आवाज़ देते हुए जनता को वोट का महत्व समझाने मुख्य चुनाव अधिकारी कर्नाटका, जिला प्रशासन, जिला चुनाव अधिकारी के सहयोग में मतदार जागरूकता जाता निकाली गई। दरबार स्कूल मैदान से शुरू हुई ये जाता शहर के मुख्य रास्तों से होती हुई सरकारी फर्स्ट ग्रेड कॉलेज में खत्म हुई, जिसमें जिला न्यायाधीश प्रदीप एस बालिकाई, जिला अधिकारी शिव कुमार, जिला पंचायत सीईओ वार्ता अधिकारी सुलेमान नदाफ ने भारत देश में हर एक नागरिक का वोट देश का भविष्य बन सकता है कहा। इस जागरूकता रैली और कार्यक्रम में स्कूल कॉलेज छात्र छात्राओं के अलावा विकलांगों ने भी 3 चक्र वाहनों की बाइक रैली में हिस्सा लेकर वोट की अहमियत समझाई। शाम में सर एफएम न्यूज का बी न्यूज है, दोनों में क्या बात है। ವೋಟರ್ಸ್ ಡೇ ಸೆಲೆಬ್ರೇಷನ್ ಈ ಒಂದು ಫಂಕ್ಷನ್ ಅನ್ನ ಚೀಫ್ ಗೆಸ್ಟ್ ಆಗಿ ಆಗಮಿಸಿರುವ ಆನರಬಲ್ ಜಸ್ಟಿಸ್ ಪ್ರದೀಪ್ ಎಸ್ ಬಾಲಿಕಾಯಿ ಪ್ರಿನ್ಸಿಪಲ್ ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇರುವ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈ ಒಂದು ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಷನ್ ಸ್ವಾಗತವನ್ನು ಕೋರ್ತಾ ಇದ್ದೀವಿ। ಈ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ। ಈ ಒಂದು ಆಚರಣೆಯನ್ನು ನಾವು ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರೂ ಮತದಾರರು ಕೂಡ ಒಂದು ಜಾಗೃತಿಯನ್ನು ಮೂಡಿಸಬೇಕು। ಅವರು ಈ ಒಂದು ತಮ್ಮ ಪ್ರತಿಯೊಬ್ಬರು ಕೈಯಲ್ಲಿರುವ ಮತದ ಇಂಪಾರ್ಟೆನ್ಸ್ ಅನ್ನು ಅವರು ತಿಳ್ಕೋಬೇಕು। ಅದನ್ನು ತಿಳ್ಕೊಂಡು ಅವರು ಪ್ರತಿಯೊಬ್ಬರು ಕೂಡ ಪೋಲಿಂಗ್ ಬೂತ್ಗೆ ಬಂದು ಸರಿಯಾದ ಅಭ್ಯರ್ಥಿಗೆ ತಮ್ಮ ಮತವನ್ನು ಹಾಕಿ ಒಳ್ಳೆಯ ಒಂದು ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕಂತ ದೃಷ್ಟಿಯಿಂದ ಅವ್ರಿಗೊಂದು ಜಾಗೃತಿ ಮೂಡಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇರ್ತೀವಿ। ಕೂಡ ಅವರ ಅಡ್ರೆಸ್ ಮತ್ತೆ ಬೇರು ಅವ್ರದ್ದು ಏನೇ ಒಂದು ಮಾಹಿತಿ ಆಗ್ಲಿ ಆ ಮತದಾರರ ಪಟ್ಟಿಯಲ್ಲಿ ಇರುವ ಮಾಹಿತಿಯನ್ನು ಮಾರ್ಪಾಡು ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ। ಅದೇ ರೀತಿಯಲ್ಲಿ ಫಸ್ಟ್ ಸ್ಪೆಸಿಫಿಕ್ ಆಗಿ ಇವರೆಲ್ಲ ಮೋಸ್ಟ್ಲಿ ಕಾಲೇಜುಗಳು ಡಿಗ್ರಿ ಕಾಲೇಜುಗಳು ಆರ್ಟ್ಸ್ ಕಾಲೇಜುಗಳಲ್ಲಿ ಇರ್ತಾರೆ, ಅವರನ್ನು ನಾವು ಟಾರ್ಗೆಟ್ ಮಾಡಿ ಅವರಿಗೆ ನಾವು ಹೋಗಿ ಜಾಗೃತಿಯನ್ನು ಮೂಡಿಸಿ ಇಂತ ನೀವು ಮತದಾರರಾಗಲಿಕ್ಕೆ ಎಲಿಜಿಬಲ್ ಆಗ್ತೀರಿ, ಈ ಮತವನ್ನು ನೀವು ಹೆಂಗ್ ಚಲಾಯಿಸಬೇಕು ಅಂತೆಲ್ಲ ಅವರ ಮಾಹಿತಿಯನ್ನು ಕೊಟ್ಟು ಅವ್ರ ಕಡೆಯಿಂದ ಕೂಡ ನಾವು ಸೇರ್ಪಡೆ ಫಾರ್ಮ್ಗಳನ್ನು ತುಂಬಿಕೊಂಡು ಅವ್ರಿಗೂ ಕೂಡ ನಾವು ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಅವಕಾಶವನ್ನು ಮಾಡಿಕೊಡ್ತೀವಿ। ಇಂತ ಬೇರೆ ಬೇರೆ ರುಟೀನ್ ಆಗಿ ನಾವು ಹಲವಾರು ವಿಷಯಗಳನ್ನು ಕೂಡ ನಾವು ಈ ಒಂದು ನ್ಯಾಷನಲ್ ವೋಟರ್ಸ್ ಡೇ ನಿಮಿತ್ತವಾಗಿ ನಾವು ಮಾಡ್ತಾ ಇರ್ತೀವಿ। ಈಗ ಈ ವರ್ಷದಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಒಂದು ಸ್ಪೆಷಲ್ ಒಂದು ಥೀಮ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಆಕ್ಸೆಸಿಬಲ್ ಎಲೆಕ್ಷನ್ ಫಾರ್ ಆಲ್ ಅಂತ। ಈ ಸ್ಪೆಷಲಿ ಡಿಸೇಬಲ್ಡ್ ಅಂಗವಿಕಲರು ಅಂತ ಏನು ನಾವು ಕರಿತೀವಿ ಅವರು ಕೂಡ
ಒಂದು ಫ್ರೀಯಾಗಿ ಬಂದು ಅವರು ಒಂದು ಯಾವುದು ಕೂಡ ಕಷ್ಟಕ್ಕೆ ಒಳಗಾಗದೆ ಅವರು ಕೂಡ ಮತ ಆಗುವ ರೀತಿಯಲ್ಲಿ ಅವ್ರಿಗೆ ಹಲವಾರು ಅನುಕೂಲತೆಯನ್ನು ಮಾಡಿಕೊಡಬೇಕು, ಅವರು ಕೂಡ ತಿಳುವಳಿಕೆ ಕೊಡಬೇಕು. ಯಾವ ಕಾರಣಕ್ಕೂ ಕೂಡ ಅವರು ಪೋಲಿಂಗ್ ಬೂತ್ ಬಂದ್ರೆ ಏನು ಕೂಡ ಅವರು ಕಷ್ಟ ಅನುಭವಿಸಬಾರದು ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಥೀಮನ್ನು ಈ ವರ್ಷ ಇಟ್ಟುಕೊಂಡು ಹಲವಾರು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೀವಿ. ಅದಕ್ಕೆ ಹಲವಾರು ಯೋಜನೆಗಳನ್ನು ಕೂಡ ನಾವು ಮಾಡ್ತಾ ಇದೀವಿ. ಆ ಪೋಲಿಂಗ್ ಬೂತ್ಸ್ ನಲ್ಲಿ ರ್ಯಾಂಪ್ಸ್ ಇರಬಹುದು, ಕೆಲವೊಬ್ಬರು ಎದ್ದು ನಡೀಲಿಕ್ಕೆ ಕೂಡ ಆಗುದಿಲ್ಲ ಅವರಿಗೆ ವೀಲ್ ಚೇರ್ಸ್ ಇರಬಹುದು, ಅವರಿಗೆ ಹೆಲ್ಪರ್ಸ್ ಅಂತ ಬರ್ತಾರೆ ಅವರಿಗೆ ಅನುಕೂಲ ಮಾಡಿಕೊಡು, ಇಂಥ ಬೇರೆ ಬೇರೆ ಕ್ರಿಯೋಜನೆಗಳನ್ನ ನಾವು ಹಾಕೊಂಡು ಈ ಒಂದು ಸ್ಪೆಷಲ್ ಟೀಮ್ಗೆ ಅನುಗುಣ ಆಗುವ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಈ ಒಂದು ನಾಳಿನ ನಾಗರಿಕರು ಎಂಬ ಮಾತಿಗೆ ಮತ್ತೆ ಈ ದೇಶದ ಭದ್ರ ಬುನಾದಿ ಪ್ರಜಾಪ್ರಭುತ್ವದ ಚುನಾವಣಾ ಆಯೋಗ ಅಥವಾ ಭಾರತ ಚುನಾವಣಾ ಆಯೋಗ ಏನು ಅಸ್ತಿತ್ವಕ್ಕೆ ಬಂದಿದೆ ಅದರ ಪ್ರಯುಕ್ತವಾಗಿ ಅದರ ಸವಿನೆನಪಿಗಾಗಿ ಕಳೆದ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಬೇರೆ ಮಾರ್ಗ ಇದೆ, ಪರ್ಯಾಯ ಮಾರ್ಗ ಹುಡುಕಿ ಇಲೆಕ್ಟೆಡ್ ಪೀಪಲ್ಗೆ ಭೇಟಿಯಾಗಿ ತಮ್ಮ ದೂರನ್ನು ತಮ್ಮ ಆಕ್ಷೇಪವನ್ನು ದೂರ ಮಾಡಿಕೊಳ್ಳಬೇಕಾಗುತ್ತದೆ ವಿನ ಮತದಾನ ಮಾಡುವುದರಿಂದ ದೂರ ಉಳಿಯುವುದು ಸರಿಯಲ್ಲ ಅಂತ ನನ್ನ ಸಂಪತ್ ವಿಜೇತರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವತಿಯಿಂದ ಮತದಾನದ ಜಾಗೃತಿಗೋಸ್ಕರ ನಾವು ರ್ಯಾಲಿನ ಹಮ್ಮಿಕೊಂಡಿದ್ರು. ನಮ್ಮ ಕಾಲೇಜ್ ವತಿಯಿಂದ ದರ್ಬಾರ್ ಕಾಲೇಜಿಂದ ಮತ್ತು ಗಾಂಧಿ ಚೌಕ್ವರೆಗೂ ರ್ಯಾಲಿನ ಮುಗಿಸ್ಕೊಂಡು ಬಂದ್ವಿ. ಈಗ ನಮ್ಮ ಕಾಲೇಜ್ನಲ್ಲಿ ಮತದಾನದ ಫಂಕ್ಷನ್ನು ನಡೀತಾ ಇದೆ. ನಾವು ಎಲ್ಲರೂ 2018ರ ಚುನಾವಣೆಯಲ್ಲಿ ಎಲ್ಲರೂ ವೋಟ್ ಮಾಡ್ತೀವಿ ಅಂತ ಹೇಳ್ತೀವಿ. सावित्री। और खबरों के लिए देखते रहिए बी न्यूज़ नेशन।